ತನ್ನ ರೂಮ್ ಸೇರಿದ ವಿಕ್ರಮ್ ಅತಿಯಾದ ಸಿಟ್ಟಿನಿಂದ ಫ್ಲವರ್ ವಾಸನ್ನು ನೆಲಕ್ಕೆ ಬಡಿದು ಪುಡಿ ಪುಡಿ ಮಾಡಿದ. ಗಂಗಾ ನನ್ನವಳು, ನನ್ನವಳು ಮಾತ್ರ. ಬೇರೆಯವರ ಸೊತ್ತು ಆಗುವುದಕ್ಕೆ ನಾನು ಅಷ್ಟು ಸುಲಭವಾಗಿ ಬಿಡಲ್ಲ. ಆ ಮಿಡಲ್ ಕ್ಲಾಸ್ ಅರ್ಜುನ್ ಹತ್ರ ಅಂಥದ್ದೇನಿದೆ ಅಂತ? ಇನ್ನೂ ತಡ ಮಾಡಿದ್ರೆ ಆಗಲ್ಲ. ಆದಷ್ಟು ಬೇಗ ದಿಶಾಳಿಗೆ ಕನ್ವಿನ್ಸ್ ಮಾಡಬೇಕು. ಅವಳ ಹೆಸರಿನಲ್ಲಿರುವ ಆಸ್ತಿ ಕೈತಪ್ಪಿ ಹೋಗುತ್ತೆ ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಗಂಗಾ ಅರ್ಜುನ್ ಪಾಲಾಗ್ತಾಳೆ. ಒಂದು ಸಲ ಆ ಗಂಗಾ ನನ್ನವಳಾದ್ರೆ ನಾನು ಹೇಳಿದ್ದು ಕೇಳಿಕೊಂಡು ಸುಮ್ಮನೆ ಮನೆಯಲ್ಲಿ ಬಿದ್ದಿರ್ತಾಳೆ. ಅರ್ಜುನ್ ಮುಂದೆ ನನ್ನ ನೆಗ್ಲೆಕ್ಟ್ ಮಾಡ್ತಾಳೆ. ಯೋಚಿಸುತ್ತಲೇ ಬೆಡ್ ಮೇಲೆ ಕುಳಿತವ ನೆನ್ನೆ ಅರ್ಧ ಕುಡಿದು ಇಟ್ಟಿದ್ದ ವಿಸ್ಕಿ ಬಾಟಲನ್ನು ತುಟಿಗೇರಿಸಿದ. ನಿನಗೆ ಬೇಕಾಗಿದ್ದೆಲ್ಲ ತಗೊಂಡಾಯ್ತಲ್ಲ, ಬಾ ಹೋಟೆಲ್ಗೆ ಹೋಗಿ ಸ್ವಲ್ಪ ಕಾಫಿ ಕುಡಿದು ಹೊರಡೋಣ ಎಂದ ಅರ್ಜುನ್ ಗಂಗಾಳಿಗೆ. ತನ್ನ ಮುಂಗುರುಳು ಹಿಂದೆ ಸರಿಸಿ ತಲೆ ಆಡಿಸಿದವಳ ಬರಿಗೈಯನ್ನು ನೋಡಿದವ, ಯಾವಾಗ್ಲೂ ಕೈ ತುಂಬ ಗಾಜಿನ ಬಳೆ ಇಟ್ಕೊಂಡಿರ್ತಿದ್ದೆ, ಎಲ್ಲೋಯ್ತು ನಿನ್ ಬಳೆಯೆಲ್ಲ ಎಂದ. ತನ್ನ ಬರಿಗೈ ನೋಡಿಕೊಂಡವಳು, ಕೆಲಸ ಮಾಡುವಾಗ ಕೆಲವೊಂದಿಷ್ಟು ಬಳೆಗಳು ಹೊಡೆದೋಯ್ತು ಮೊನ್ನೆ. ಈಗೇನು ನಾನೆಲ್ಲಿ ಹೋಗಲ್ವಲ್ಲ, ಇರಲಿ ಬಿಡಿ ಎಂದಳು ಮೆಲ್ಲಗೆ. ರೋಡ್ನ ಮತ್ತೊಂದು ಬದಿಗೆ ಬೈಕ್ ನಿಲ್ಲಿಸಿ ಗಂಗಾಳ ಕೈ ಹಿಡಿದು ಮತ್ತೊಂದು ಬದಿಯಿಂದ ಫ್ಯಾನ್ಸಿ ಶಾಪ್ ಕಡೆ ನಡೆದು ಬಂದು ಆ ಫ್ಯಾನ್ಸಿ ಶಾಪ್ ಮಾಲೀಕನ ಮುಂದೆ ಇವಳಿಗೆ ಹಸಿರು ಹಾಗೂ ಕೆಂಪು ಗಾಜಿನ ಬಳೆ ತೋರಿಸಿ, ಜೊತೆಗೆ 1-2 ಡಜನ್ ಫ್ಯಾನ್ಸಿ ಬಳೆಗಳನ್ನು ಕೊಟ್ಟುಬಿಡಿ ಎಂದ. ಅವನನ್ನೇ ಗೊಂಬೆಯಂತೆ ಹಿಂಬಾಲಿಸಿ ಬಂದ ಗಂಗಾ ತನ್ನ ಹರಳುಗಣ್ಣುಗಳನ್ನರಳಿಸಿ, ಅಯ್ಯೋ, ಅಷ್ಟೊಂದೆಲ್ಲ ಬಳೆ ನನಗ್ಯಾಕೆ, ಬೇಕಾದ್ರೆ ಹಸಿರು ಕೆಂಪು ಬಳೆ ಎರಡನ್ನೂ 1-1 ಡಜನ್ ತಗೋತೀನಿ ಎಂದಳು ಮುಜುಗರದಿಂದ. ಅವಳಿಗೋಸ್ಕರ ಅವನು ಖರ್ಚು ಮಾಡುವುದು ಯಾಕೋ ಹಿಡಿಸಲಿಲ್ಲ ಹುಡುಗಿಗೆ. ಯಾಕೆ, ನಾನು ಬಳೆ ಕೊಡ್ಸಿದ್ರೆ ನಿನ್ನ ಕೈ ಬೇಡ ಅನ್ನುತ್ತಾ? ಸುಮ್ನೆ ತಗೋ, ವಾದ ಮಾಡಬೇಡ ಎಂದವ ಅಂಗಡಿ ಮಾಲೀಕನ ಹೆಂಡತಿ ಹತ್ತಿರ ಹಸಿರು ಕೆಂಪು ಬಳೆಗಳನ್ನು ಅವಳ ಕೈ ತುಂಬ ತೊಡಿಸಲು ಹೇಳಿದ. ಮತ್ತುಳಿದ ಬಳೆಗಳನ್ನು ಪ್ಯಾಕ್ ಮಾಡಿಸಿ ಗಂಗಾಳ ಬ್ಯಾಗ್ ಒಳಗೆ ಇರಿಸಿದ. ಒಲವೋ ಸ್ನೇಹವೋ, ಒಟ್ಟಿನಲ್ಲಿ ಗಂಗಾಳ ಹೃದಯದಲ್ಲಿ ಹುಡುಗ ಮತ್ತಷ್ಟು ಜಾಗವನ್ನು ಆಕ್ರಮಿಸಿಕೊಂಡಿದ್ದ. ಆಫೀಸ್ನಲ್ಲಿ ಕುಳಿತು ತಿಂಗಳ ಲೆಕ್ಕಪತ್ರವನ್ನು ಪರಿಶೀಲಿಸುತ್ತಿದ್ದ ಶಿವಂನ ಹುಬ್ಬುಗಳು ಗಂಟಿಕ್ಕಿದವು. 12 ಲಕ್ಷ ಶಾರ್ಟೇಜ್ ಬರ್ತಿದೆ, ಹೇಗೆ ಸಾಧ್ಯ? ತಕ್ಷಣ ತನ್ನ ಪಿಎಗೆ ಫೋನ್ ಹಾಯಿಸಿದ. ಕರೆದ 2 ನಿಮಿಷದಲ್ಲಿ ಪಿಎ ಅವನ ಮುಂದಿದ್ದ. ಹೇಳಿ ಸರ್ ಎಂದವನ ಮುಖ ನೋಡಿದ ಶಿವಂ, ಮಂತ್ಲಿ ಟರ್ನ್ಓವರ್ನಲ್ಲಿ 12 ಲಕ್ಷ ಶಾರ್ಟ್ ಬರ್ತಾ ಇದೆ. ಲಾಸ್ಟ್ ಟೈಮ್ ಹೊಸ ಮೆಟೀರಿಯಲ್ ಕ್ವಾಲಿಟಿ ಚೆನ್ನಾಗಿದೆ, ಒಳ್ಳೆ ಸೇಲ್ ಕೂಡ ಆಗಿದೆ. ಲಾಭ ಜಾಸ್ತಿನೇ ಆಗಬೇಕಿತ್ತು, ಆದರೆ ಆಗಿದ್ದ ಲಾಭದಲ್ಲೇ 5 ಲಕ್ಷ ಕಮ್ಮಿ ಆಗಿದೆ. ಹೇಗ್ ಸಾಧ್ಯ? ನೀವೆಲ್ಲ ತಲೆ ಎಲ್ಲಿಟ್ಕೊಂಡು ಕೆಲಸ ಮಾಡ್ತೀರಾ? ಹಣಕಾಸಿನ ವ್ಯವಹಾರ, ಬಿಲ್ ಪೇಮೆಂಟ್ ನಿಮಗೆ ಮ್ಯಾನೇಜರ್ ಇಬ್ಬರಿಗೂ ಸಂಬಂಧಪಟ್ಟಿದ್ದು ಅಲ್ವಾ ಎಂದು ಗುಡುಗಿದವ ಮ್ಯಾನೇಜರ್ಗೆ ಕಾಲ್ ಮಾಡಿದ ತಕ್ಷಣ ಅವನ ಮುಂದೆ ಬಂದು ನಿಂತವನ ಮೇಲೆ ಫೈಲ್ ಎಸೆದಿದ್ದ ಸಿಟ್ಟಿನಲ್ಲಿ. ಮ್ಯಾನೇಜರ್ ನಡುಗುವ ಧ್ವನಿಯಲ್ಲಿ, ಕ್ಷಮಿಸಿ ಸರ್, ಇದರಲ್ಲಿ ನಂದೇನೂ ತಪ್ಪಿಲ್ಲ. ಅವತ್ತು ಬೇರೊಂದು ಮಳಿಗೆಗೆ ನಮ್ಮ ಕಂಪನಿಯ ಸ್ಟಾಕ್ ಮೆಟೀರಿಯಲ್ಗಳನ್ನು ಕಳಿಸಿದ ನಂತರ ಪೇಮೆಂಟ್ ಮಾಡಿ ಎಂದಿದ್ದಕ್ಕೆ ಅರ್ಧ ಪೇಮೆಂಟ್ ಮಾತ್ರ ಕೊಟ್ರು. ಇನ್ನು ಉಳಿದದ್ದು ದಿಶಾ ಮೇಡಮ್ ಕೈಗೆ ಕೊಟ್ಟಿದ್ದೇವೆ ಅಂದ್ರು ಎಂದು ತಲೆ ತಗ್ಗಿಸಿ ನಿಂತ. ವಾಟ್? ಈ ವಿಷಯ ನಡೆದು ಎಷ್ಟು ದಿನ ಆಯ್ತು? ನನಗೀಗ ಹೇಳ್ತಾ ಇದ್ದೀರಾ? ಸಿಟ್ಟಿನಿಂದ ಕಿರುಚಿದ ಶಿವಂ, ಕಷ್ಟಪಟ್ಟು ಬೆಳೆಸಿದ ಕಂಪನಿ ನಯಾ ಪೈಸೆಗೂ ಲೆಕ್ಕ ಇಡುವನವ. ಇಲ್ಲ ಸರ್, ನನಗೆ ಗೊತ್ತಾಗಿದ್ದೆ 2-3 ದಿನದ ಹಿಂದೆ. ದಿಶಾ ಮೇಡಮ್ ಇದನ್ನೆಲ್ಲ ನಾನೇ ಹ್ಯಾಂಡಲ್ ಮಾಡ್ತೀನಿ ಅಂತ ಅವ್ರತ್ರ ಹೇಳಿದ್ರಂತೆ. ದಿಶಾ ಮೇಡಮ್ ಜೊತೆಗೆ ಸೋಹಮ್ ಸರ್ ಕೂಡ ಇದ್ದಿದ್ರಿಂದ ಹೇಗಿದ್ರೂ ನಿಮಗೆ ವಿಷಯ ಹೇಳ್ತಾರೆ ಅಂತ ಸುಮ್ಮನಾಗಿದ್ದಾರೆ. ಆದರೆ ಅವರು ನೀಡಿದ ಚೆಕ್ ದಿಶಾ ಮೇಡಮ್ ಆಗಲಿ ಸೋಹಮ್ ಸರ್ ಆಗಲಿ ಆಫೀಸ್ಗೆ ತಲುಪಿಸುವ ವ್ಯವಸ್ಥೆ ಮಾಡಿಲ್ಲ. ನಾನು 1-2 ಸಲ ಸೋಹಮ್ ಸರ್ ಹತ್ರ ಕೇಳೋಕೆ ಟ್ರೈ ಮಾಡಿದ್ದೀನಿ ಸರ್, ಆದರೆ ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ ಎಂದ ಮ್ಯಾನೇಜರ್ ಕೈಕಟ್ಟಿ ನಿಂತ. ಒಮ್ಮೆ ತನ್ನ ಹಣೆಯನ್ನು ಬೆರಳಿನಿಂದ ಒತ್ತಿಕೊಂಡ ಶಿವಂ, ಓಕೆ, ಯು ಕ್ಯಾನ್ ಗೋ ನೌ ಎಂದು ಮ್ಯಾನೇಜರ್ಗೆ ಹೇಳಿ ತನ್ನ ಪಿಎ ಕಡೆ ನೋಡುತ್ತಾ, ತಕ್ಷಣ ದಿಶಾ ಹಾಗೂ ಸೋಹಮ್ನ ಆಫೀಸ್ಗೆ ಬರೋಕೆ ಹೇಳು, ಕ್ವಿಕ್. ಹಾಗೆ ಸೋಹಮ್ ತಗೊಂಡಿರೋ 1 ವೀಕ್ ಹಾಲಿಡೇನ ಕ್ಯಾನ್ಸಲ್ ಮಾಡಿದ್ದೀನಿ ಅಂತ ಹೇಳು ಎಂದು ತಣ್ಣಗೆ ಹೇಳಿ ತನ್ನ ಕೆಲಸವನ್ನು ಮತ್ತೆ ಮುಂದುವರೆಸಿದ ಶಿವಂ. ದಿಶಾ ಜೊತೆಗೆ ಆಸ್ಪತ್ರೆಗೆ ಬಂದ ಸೋಹಮ್ ಅಲ್ಲಿರುವ ಲೇಡಿ ಡಾಕ್ಟರ್ ಕ್ಯಾಬಿನ್ ಹತ್ತಿರ ಸಾಲು ನಿಂತ ಪ್ರೆಗ್ನೆಂಟ್ ಲೇಡೀಸ್, ಅವರ ಜೊತೆಗೆ ಅವರ ಗಂಡಂದಿರು ಎಲ್ಲವನ್ನು ನೋಡಿ ಮುಖ ಒಂಥರ ಮಾಡಿದವ ದಿಶಾ ಜೊತೆಗೆ ನಡೆಯುತ್ತಾ, ದಿಶಾ, ನಾನು ಹೊರಗಡೆ ಕಾರ್ನಲ್ಲಿ ಇರ್ತೀನಿ, ನೀನು ಡಾಕ್ಟರ್ ಮೀಟ್ ಮಾಡಿ ಬರ್ತೀಯಾ? ನನಗೆ ಯಾಕೋ ಇಲ್ಲಿ ಅಷ್ಟೊಂದು ಕಂಫರ್ಟ್ ಅನ್ನಿಸ್ತಿಲ್ಲ ಎಂದ ಮುಖ ಸಿಂಡರಿಸುತ್ತಾ.
ಸೋಹಮ್, ದಿಸ್ ಈಸ್ ಟೂ ಮಚ್. ನನ್ನ ಬಗ್ಗೆ ನಿನಗೆ ಕೇರ್ ಇಲ್ಲ. ನೋಡು ನಾನೆಷ್ಟು ಸುಸ್ತಾಗಿದ್ದೀನಿ ಅಂತ ಎಂದವಳು ನುಲಿಯುತ್ತಾ ಬೇಕೆಂದೇ ಅವನ ಕಡೆ ವಾಲಿದಳು. ದಿಶಾ ನಡುವನ್ನು ಬಳಸಿ ಸಂಭಾಳಿಸಿದ ಸೋಹಮ್, ನಿನ್ನ ಬಗ್ಗೆ ಕೇರ್ ಇಲ್ಲ ಅಂತ ಯಾಕನ್ಕೋತೀಯ? ದಿಶಾ, ಆಕ್ಚುಲಿ ನನಗೆ ಸ್ವಲ್ಪ ಕಿರಿಕಿರಿ ಆಗ್ತಾ ಇದೆ ಇಲ್ಲಿ ಎಂದ. ದಿಶಾ ಹಾಗೂ ಸೋಹಮ್ ಮುಂದಿರುವ ದೊಡ್ಡ ಕಂಬದ ಹತ್ತಿರ ಆಸ್ಪತ್ರೆಯ ಸೆಕ್ಯೂರಿಟಿಗೋಸ್ಕರ ಫಿಕ್ಸ್ ಮಾಡಿರುವ ಸಿಸಿ ಕ್ಯಾಮೆರಾದ ಕಡೆ ಒಮ್ಮೆ ಓರೆಗಣ್ಣಿನಲ್ಲಿ ನೋಡಿ ಕಂಡು ಕಾಣದಂತೆ ಕಿರುನಕ್ಕ ದಿಶಾ ಮತ್ತು ಸೋಹಮ್ಗೆ ಒತ್ತಿಕೊಂಡು ಡಾಕ್ಟರ್ ಕ್ಯಾಬಿನ್ ಕಡೆ ನಡೆದಳು. ಅವಳ ಹೆಗಲು ಬಳಸಿ ಜೊತೆ ಹೆಜ್ಜೆ ಹಾಕಿದ ಸೋಹಮ್. ಮೊದಲ ದಿನ ಕೋಚಿಂಗ್ ಕ್ಲಾಸ್ನಲ್ಲಿ ಕುಳಿತ ಧರಣಿಗೆ ಪದೇ ಪದೇ ಅನ್ನೋನ್ ನಂಬರಿಂದ ಫೋನ್ ಬರ್ತಿತ್ತು. ಕಿರಿಕಿರಿ ಎನಿಸಿತವಳಿಗೆ. ಫೋನ್ ಸೈಲೆಂಟ್ ಮೂಡ್ಗೆ ಹಾಕಿ, ಯಾರಿದು ಪದೇ ಪದೇ ತೊಂದರೆ ಕೊಡ್ತಿದ್ದಾರೆ, ಕ್ಲಾಸ್ ಮುಗಿದ ನಂತರ ಯಾರಂತ ನೋಡ್ಬೇಕು ಎಂದುಕೊಳ್ಳುತ್ತಿರುವಾಗಲೇ ಅವತ್ತಿನ ಕ್ಲಾಸ್ ಮುಗಿದಿತ್ತು. ಸೀದಾ ಹೊರ ನಡೆದು ಇನ್ನೇನು ಫೋನ್ ಹೊರಗಡೆ ತೆಗೆಯಬೇಕು ಎನ್ನುವಾಗ ದೂರದಲ್ಲೇ ಗೇಟಿನ ಬಳಿ ಕಾರಿನ ಹತ್ತಿರ ನಿಂತು ವೈಷ್ಣವಿ ಧರಣಿಯನ್ನು ನೋಡಿ ಕೈ ಬೀಸುತ್ತಿರುವುದು ಕಂಡಿತು. ಬೆಳಿಗ್ಗೆಯಿಂದ ಮಂಕಾಗಿದ್ದವಳಿಗೆ ಎಲ್ಲಿಲ್ಲದ ಉತ್ಸಾಹ ಆವರಿಸಿತ್ತು. ಜೊತೆಗೆ ದುಃಖವೂ ಉಕ್ಕಿ ಬಂತು. ಯಾವ ಬಂದವೋ ಓಡಿ ಹೋಗಿ ವೈಷ್ಣವಿಯನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದಳು ಧರಣಿ. ಹೇ ಧರಣಿ, ವಾಟ್ ಹ್ಯಾಪೆಂಡ್? ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ. ಏನಾಗಿದೆ ನಿನಗೆ? ಇಷ್ಟೊಂದು ನರ್ವಸ್ ಆಗಿದೀಯಾ? ನಡಿ, ಏನೇ ಮಾತಾಡೋದಿದ್ರೂ ಕಾಫಿ ಡೇಗೆ ಹೋಗೋಣ ಎಂದವಳು ಮುಂದಿನ ಕಾರ್ ಡೋರ್ ತೆಗೆದು ಧರಣಿಯನ್ನು ಕಾರೊಳಗೆ ಕೂರಿಸಿದವಳು ಡ್ರೈವರ್ ಸೀಟಿನಲ್ಲಿ ತಾನು ಕುಳಿತು ಕಾರ್ ಸ್ಟಾರ್ಟ್ ಮಾಡಿದಳು ವೈಷ್ಣವಿ. ಮತ್ತೊಂದು ಸ್ವಲ್ಪ ಹೊತ್ತಿನಲ್ಲಿ ಅವರಿಬ್ಬರು ಕಾಫಿ ಶಾಪ್ನಲ್ಲಿ ಎದುರು ಬದುರಾಗಿ ಕುಳಿತಿದ್ದರು. ಬಂದಾಗಲೇ 5 ನಿಮಿಷವಾದರೂ ಧರಣಿಯ ಅಳು ಇನ್ನೂ ಮುಗಿದಿರಲಿಲ್ಲ. ಗಲ್ಲಕ್ಕೆ ಕೈ ಊರಿಕೊಂಡು ಅವಳನ್ನೇ ನೋಡುತ್ತಿದ್ದ ವೈಷ್ಣವಿ, ಧರಣಿ, ನೀನು ಅಳಕ್ಕೆ ಕಾಫಿ ಡೇನೇ ಬೇಕಾ? ನಾನೇನೋ ಹೇಳ್ತೀಯ ಸೀರಿಯಸ್ ಮ್ಯಾಟರ್ ಅಂತ ನಿನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದು. ನೀನು ಹೀಗೆ ಅಳುವುದಾದರೆ ನಡಿ, ಮನೆಗೆ ಹೋಗೋಣ ಎಂದು ಹೇಳ ಹೊರಟ ವೈಷ್ಣವಿಯ ಕೈ ಹಿಡಿದ ಧರಣಿ, ಅಕ್ಕ ಪ್ಲೀಸ್ ಎಂದಳು. ಹಾಗಾದ್ರೆ ಏನು ವಿಷಯ ಹೇಳು, ಇಷ್ಟೊಂದು ಅಳುವಂಥದ್ದು ಏನಾಗಿದೆ ಎಂದಳು ಗಂಭೀರವಾಗಿ, ವೇಟರ್ ತಂದಿಟ್ಟ ಕಾಫಿಯನ್ನು ತುಟಿಗೇರಿಸುತ್ತಾ. ಅಕ್ಕ, ನನ್ನ ಜ್ಯುವೆಲರಿ ಎಲ್ಲ ಕಾಣೆಯಾಗಿದೆ. ನನ್ನಮ್ಮ ತುಂಬ ಕಷ್ಟಪಟ್ಟು ಕೂಡಿಟ್ಟ ದುಡ್ಡಿನಲ್ಲಿ ಕೊಡಿಸಿದ್ದು. ಜೊತೆಗೆ ಅತ್ತೆ ಕೊಟ್ಟ ಕಾಸಿನ ಸರ, ಮನೆತನದ ಸರ ಅಂತೆ, ಅದು ಕಾಣುತ್ತಿಲ್ಲ. ಅದೂ ಅಲ್ಲದೆ ನಾನು ನಿನ್ನೆ ಸಂಜೆ ಎಂದವಳು ಸುತ್ತಮುತ್ತ ಒಮ್ಮೆ ನೋಡಿ ಸ್ವಲ್ಪ ವೈಷ್ಣವಿಯ ಹತ್ತಿರಕ್ಕೆ ಕತ್ತು ಬಗ್ಗಿಸಿ, ನ್ಯೂಸ್ನಲ್ಲಿ ಸೋಹಮ್ನ ಟಿವಿಲಿ ನೋಡ್ದೆ. ಅದೇ ವೇಶ್ಯಾವಾಟಿಕೆ ದಂಧೆನ ಟಿವಿಲಿ ತೋರಿಸ್ತಿದ್ರು. ಅದರಲ್ಲಿ ಕೆಲವರು ಒಡವೆ ತಂದು ಇಟ್ಟಿದ್ದಾರೆ ಅಂತೆಲ್ಲ ತೋರಿಸ್ತಿದ್ರಲ್ಲ. ಅದರಲ್ಲಿ ಒಂದು ಕಿವಿ ಓಲೆ ನನ್ನ ಕಿವಿ ಓಲೆ ಹಾಗೆ ಇತ್ತು ಎಂದ ಧರಣಿ ವೈಷ್ಣವಿ ಮುಖ ನೋಡಿದಾಗ ಹುಬ್ಬುಗಂಟಿಕ್ಕಿದಳು ವೈಷ್ಣವಿ. ಹಾಗಂತ ನಾನು ಸೋಹಮ್ ನನ್ನ ಒಡವೆ ಕದ್ದಿದ್ದಾರೆ ಅಂತ ಹೇಳ್ತಾ ಇಲ್ಲ. ನನ್ನ ಅನುಮಾನ ಅಷ್ಟೇ. ಧರಣಿಯ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಾ ಕಾಫಿ ಕುಡಿದು ಮುಗಿಸಿದ ವೈಷ್ಣವಿ, ಸರಿ, ಅದೇನು ಅಂತ ನಾನು ನೋಡ್ತೀನಿ. ಸದ್ಯಕ್ಕೆ ನನಗೆ ಒಬ್ಬರು MLA ಕೇಸ್ ಕೋರ್ಟ್ನಲ್ಲಿ ನಡೀತಾ ಇದೆ. ಹಾಗಾಗಿ ತುಂಬ ಬ್ಯುಸಿಯಾಗಿ ಇದ್ದೆ. ಸಾಕ್ಷಿಗಳು ಬೇಕಲ್ಲ. ಬೆಳಿಗ್ಗೆ ಅರ್ಜುನ್ ಫೋನ್ ಮಾಡಿ ನಿನ್ನ ಜ್ಯುವೆಲರಿ ಕಾಣೆಯಾದ ಬಗ್ಗೆ ಹೇಳಿದ್ದ. ಸೋಹಮ್ದು ಹೊಸ ವಿಷಯ. ರಾಜೇಂದ್ರ ಅಂಕಲ್ ಕೂಡ ಅವನ ಬಗ್ಗೆ ಒಂದೆರಡು ಸಲ ಹೇಳಿದ್ರು. ಇಷ್ಟೊಂದು ದಾರಿ ತಪ್ಪಿದ್ದಾನೆ ಅಂದರೆ ನಂಬಕ್ಕಾಗ್ತಿಲ್ಲ. ನೀನು ಈ ವಿಷಯನ ಇನ್ನು ಯಾರಿಗೂ ಹೇಳಬೇಡ. ರಾಜೇಂದ್ರ ಅಂಕಲ್ ಹತ್ರ ಇದರ ಬಗ್ಗೆ ನಾನೇ ಮಾತಾಡ್ತೀನಿ. ಜೊತೆಗೆ ನೀನು ಅಳೋದು ಸ್ವಲ್ಪ ಕಡಿಮೆ ಮಾಡು. ಸಮಸ್ಯೆಗಳು ಬಂದಾಗ ಅದನ್ನು ಬಗೆಹರಿಸುವ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಅಳ್ತಾ ಕೂತ್ಕೊಂಡ್ರೆ ಪ್ರಾಬ್ಲಮ್ ಸರಿಯಾಗಲ್ಲ. ಇದನ್ನೆಲ್ಲ ತಲೆಯಿಂದ ತೆಗೆದುಹಾಕಿ ನೀನು ಓದುವುದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡು ಎಂದಳು ಸೀರಿಯಸ್ ಆಗಿ ಧರಣಿಯನ್ನೇ ನೋಡುತ್ತಾ ವೈಷ್ಣವಿ. ಅವಳ ಮಾತಿಗೆ ತಲೆ ಆಡಿಸಿದ ಧರಣಿ, ಆದರೂ ಈ ವಿಷಯ ಅತ್ತೆಗೆ ಗೊತ್ತಾದರೆ ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ಅಂತಾನೆ ಭಯ ಆಗ್ತಾ ಇದೆ. ಸೋಹಮ್ ಅಂದರೆ ಅವರಿಗೆ ಸ್ವಲ್ಪ ಪ್ರೀತಿ ಜಾಸ್ತಿ. ಶಿವಮ್ ಹತ್ರ ಈ ವಿಷಯ ಹೇಳೋಣ ಅಂದರೆ ಎಲ್ಲಿ ಅಣ್ಣ ತಮ್ಮನ ನಡುವೆ ಜಗಳ ತಂದು ಹಾಕ್ತಿದ್ದೀನಿ ಅಂತ ತಪ್ಪಾಗಿ ತಿಳ್ಕೊತಾರೆ ಅನ್ನೋ ಭಯ. ಜೊತೆಗೆ ಮನೆ ನೆಮ್ಮದಿನೂ ಹಾಳು. ಹಾಗೇನೂ ಆಗಲ್ಲ. ನಾಡಿದ್ದು ಹಳ್ಳಿಯಲ್ಲೇನೋ ಪೂಜೆ ಇದೆ ಅಂತಲ್ಲ, ನೀವೆಲ್ಲ ಹೋಗ್ತಾ ಇದ್ದೀರಂತೆ. ನಾನು ನಿನ್ನ ಬಗ್ಗೆ ಕೇಳೋಕೆ ಅಂತ ಶಿವಮ್ಗೆ ಕಾಲ್ ಮಾಡಿದಾಗ ಅವನು ಹೇಳ್ತಾ ಇದ್ದ. ಈ ವಿಷಯನ ತುಂಬ ದಿನ ಹೀಗೆ ಬಿಟ್ಟರೆ ಆಗಲ್ಲ. ಶಿವಮ್ಗೂ ಕೋಪ ಜಾಸ್ತಿ. ಡೋಂಟ್ ವರಿ, ನೀನು ಹಳ್ಳಿಯಿಂದ ಬಂದ ತಕ್ಷಣ ಇದಕ್ಕೊಂದು ಪರಿಹಾರ ಹುಡುಕೋಣ. ಎಲ್ಲೋ ಒಂದು ಕಡೆ ಕಳ್ಳ ತಪ್ಪು ಮಾಡಿರ್ತಾನೆ.
ನಿನ್ನೆಯ ನ್ಯೂಸ್ ಬಗ್ಗೆ ನಾನು ಎಂಕ್ವೈರಿ ಮಾಡ್ತೀನಿ. ನನ್ನ ಫ್ರೆಂಡ್ ಒಬ್ಬರು ಪೊಲೀಸ್ ಇದ್ದಾರೆ. ಡೋಂಟ್ ವರಿ, ನಡಿ ಮನೆಗೆ, ಟೈಮ್ ಆಯ್ತು. ನಿನ್ನ ಅತ್ತೆ ಕಾಯುತ್ತಿರಬಹುದು. ಆಮೇಲೆ ಆ ದಮಯಂತಿ ಆಂಟಿ ಮಾತು ಕೇಳಿಕೊಂಡು ಅದಕ್ಕೊಂದು ರಾಮಾಯಣ ಶುರು ಮಾಡ್ತಾರೆ ಎನ್ನುತ್ತಾ ಕಾಫಿಯ ಬಿಲ್ ಪೇ ಮಾಡಿ ತನ್ನ ಕಾರ್ ಕೀ ಹಿಡಿದು ಮೇಲೆದ್ದಳು ವೈಷ್ಣವಿ. ಕತೆ ಮುಂದುವರೆಯುವುದು. ಪಲ್ಲವಿಯವರು ಬರೆದಿರುವಂಥ ಈ ಕತೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇ ಕತೆ ಓದ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.